ಹಾಸನದಲ್ಲಿ ಹೆಚ್ಚಾಯಿತು ಕಳ್ಳರ ಹಾವಳಿ. ಹಣ ಆಭರಣ ಬಳಿಕ ಹಸುಗಳ ಕಳ್ತನಕ್ಕೆ ಇಳಿದು ಬಿಟ್ಟಿದ್ದಾರೆ ಖದೀಮರು. ಕಳೆದ 15 ದಿನಗಳಲ್ಲೇ ಬರೋಬ್ಬರಿ 50 ಹಸುಗಳ ಕಳ್ತನ ಆಗಿದೆ. ತಡರಾತ್ರಿ 3 ವಾಹನಗಳಲ್ಲಿ ಬಂದು ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದುಬಿಟ್ಟಿದ್ದಾರೆ ಕಳ್ಳರು. ಹೊಳೆನರಸೀಪುರ ತಾಲೂಕಿನ ನಗರನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳ್ಳರನ್ನ ಕಂಬಕ್ಕೆ ಕಟ್ಟಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ನೋಡಿ ಯಾವ್ದಾವ್ದನ್ನು ಕದೀತಾರೆ ಅಂತ. ಈಗ ಹಾಸನದಲ್ಲಿ ಕಳ್ಳರ ಹಾವಳಿ ಯಾವ ರೇಂಜ್ನಲ್ಲಿ ಇದೆ ಅಂತಂದರೆ ಹಣ ಆಭರಣ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹಸುಗಳ ಕಳ್ಳತನಕ್ಕೆ ಇಳಿದು ಬಿಟ್ಟಿದ್ದಾರೆ. ಕಳೆದ 15 ದಿನಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು 50 ಹಸುಗಳ ಕಳ್ಳತನ ಆಗಿದೆ. ನೋಡಿ 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 ಗ್ರಾಮಸ್ಥರು ರೋಸ್ ಹೋಗಿದ್ದಾರೆ. ಅಲ್ಲ, ಕೊಡ್ಕೆಯಲ್ಲಿ ಕಟ್ಟಿರೋ ಹಸುಗಳೇ ಇರಲ್ಲ ಅಂದರೆ ಏನು? ಇಲ್ಲ, ಕಾಯಬೇಕು ಅಂತ ಗ್ರಾಮಸ್ಥರು ಕಾದಿದ್ದಾರೆ. ಈ ಸಂದರ್ಭದಲ್ಲಿ ತಡರಾತ್ರಿ 3 ವಾಹನಗಳಲ್ಲಿ ಬಂದು ಗ್ರಾಮಸ್ಥರ ಕೈಗೆ ಕಳ್ಳರು ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ನಗರನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳ್ಳರನ್ನ ಕಂಬಕ್ಕೆ ಕಟ್ಟಿ ಥಳಿಸಿ ಆಮೇಲೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ಇವ್ರುಗಳು ಯಾರು, ಯಾವ ಊರಿನವರು, ಯಾವ ರಾಜ್ಯದವರು, ಇವ್ರ ಹಿನ್ನೆಲೆ ಏನು, ಎಲ್ಲೆಲ್ಲಿ ಈ ಥರ ಹಸುಗಳನ್ನು ಕದ್ದಿದ್ದಾರೆ, ಕದ್ದ ಹಸುಗಳನ್ನು ಏನು ಮಾಡ್ತಿದ್ರು, ಇವ್ರ ಹಿಂದೆ ಒಂದು ದೊಡ್ಡ ಟೀಮೇ ಇದೆಯಾ, ಎಲ್ಲದ್ರ ಬಗ್ಗೆ ಈಗ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗಬೇಕಾಗಿದೆ. ನೋಡಿ ಇವರೇ ಕಳಿಸಿ ಸರ್, ನನ್ನ ಮಗನಾರ ನೋಡ್ಲಿ ಕಳಿಸಿ ಸರ್, ನನ್ನ ಮಗನ ಹಾಸನದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸಿರೋ ಬೈಕು ಬಿಡಲ್ಲ, ಹಸುಗಳನ್ನೂ ಬಿಡಲ್ಲ, ಮನೆ ಒಳಗಿರೋ ಬಂಗಾರ ಬೆಳ್ಳಿ ಹಣನೂ ಬಿಡಲ್ಲ. ಎಲ್ಲಿ ನೋಡಿದ್ರು ಕಳ್ಳರು ಹಾವಳಿ ಆಗ್ಬಿಟ್ಟಿದೆ. ಈಗ ಹಾಸನದಲ್ಲಿ ನೋಡಿ 15 ದಿನದಲ್ಲಿ 50 ಹಸುಗಳನ್ನು ಕಳ್ತನ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ಅಲರ್ಟ್ ಆಗಿದ್ರು. 50 ಹಸು ಕಳ್ತನ ಆಗುತ್ತೆ ಅಂದರೆ ಅದೇನು ಸುಮ್ಮನೆ ಅಲ್ಲ. ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ಇರ್ತಾರೆ. ದಿನ ಬೆಳಗಾದರೆ ಹಾಲು ಕರೆದು ಹಾಲನ್ನು ಡೈರಿಗೆ ಹಾಕಿ ಅದರಿಂದ ಬರುವಂಥ ಸಂಪಾದನೆಯಲ್ಲಿ ಜೀವನ ಮಾಡೋರು ಇರ್ತಾರೆ. 50 ಹಸುಗಳನ್ನು ಕದ್ದಿದ್ದಾರೆ ಅಂತ ಅಂದರೆ ಈಗ ಯಾವುದೋ ದೊಡ್ಡ ಟೀಮೇ ಇರಬೇಕು ಅಂತ ಗ್ರಾಮಸ್ಥರು ಎಲ್ಲರೂ ಅಲರ್ಟ್ ಆಗಿದ್ರು. ಯಾವಾಗ 3 ವೆಹಿಕಲಲ್ಲಿ ಬಂದರೂ ತಗ್ಲಾಕೊಂಡಿದ್ದಾರೆ. ಗ್ರಾಮಸ್ಥರಿಗೆ ಅನುಮಾನ ಬಂದಿದೆ. ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಥಳಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ, ಆ ಕದಿಯಕ್ಕೆ ಬಂದಿದ್ದು ಅಂತ ಗೊತ್ತಾಗಿದೆ. ಅದಾದಮೇಲೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಸ್ಥಳದಲ್ಲಿ ಯಾವ ಥರದ್ದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಾ. ತಕ್ಕ ಶಿಕ್ಷೆ ಆಗಬೇಕು, ಇಲ್ಲ ನಮ್ಮ ಕೈಗೆ ಒಪ್ಪಿಸ್ಬಿಡಿ ನೀವು ಅಂತ ಪೊಲೀಸರಿಗೆ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ದಿನದಿಂದ ದಿನಕ್ಕೆ ಇವ್ರ ಹಾವಳಿಗಳು ಹೆಚ್ಚಾಗಿದೆ. ಆರಾಮಾಗಿ ನೆಮ್ಮದಿಯಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಜಾನುವಾರು ಕೃಷಿ ಅಂತ ಇರುವಂಥ ರೈತರಿಗೂ ಈ ಕಳ್ಳರು ಕಾಟ. ಮನೆ ಮುಂದೆ ಇರುವಂಥ ಕೊಟ್ಟಿಗೆಯಲ್ಲಿ ಇರುವಂಥ ಹಸುಗಳನ್ನು ಕತ್ಕೊಂಡು ಹೋಗೋದು. ಈಗ ಈ ಫೋಟೋಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಕಂಬಕ್ಕೆ ಕಟ್ಟಿ ಹಾಕಿರೋದು ಇವರೇ ಹಸು ಕಳ್ಳರು. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಎಲ್ಲಿಂದ ಬಂದಿದ್ರು, ಎಷ್ಟು ಜನ ಇದ್ರು, ಎಷ್ಟು ದಿನದಿಂದ ಇಲ್ಲೆಲ್ಲ ಓಡಾಡಿದ್ದಾರೆ, ಕದ್ದ ಹಸುವನ್ನು ಏನು ಮಾಡ್ತಾ ಇದ್ರು, ಎಲ್ಲಿಗೆ ತಗೊಂಡು ಹೋಗ್ತಿದ್ರು, ಎಲ್ಲನೂ ಕೂಡ ಪ್ರಶ್ನೆನೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. 15 ದಿನದಲ್ಲಿ 50 ಹಸು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಈಗ ರಾತ್ರಿ ಏನೋ ತಗ್ಲಾಕೊಂಡಿದ್ದಾರೆ. ಇವುಗಳ ಹಿನ್ನೆಲೆ ಏನು, ಎಲ್ಲಿಯವರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ನಗರನಹಳ್ಳಿ ಗ್ರಾಮದಲ್ಲಿ ಬೆಳಗಿನ ಜಾವ ಈ ಘಟನೆ ಕೂಡ ನಡೆದಿರುವಂತದ್ದು. ಸುಮಾರು 3 ವಾಹನಗಳಲ್ಲಿ ಹಸುವನ್ನು ಕಳ್ಳತನ ಮಾಡಲು ಬಂದಿದ್ದಂತಹ ಈ ತಂಡ ಏನಿದೆ, ತಂಡ ನಗರನಹಳ್ಳಿ ಗ್ರಾಮಸ್ಥರಿಗೆ ಸಿಕ್ಕಿ ಬಿದ್ದಿರುವಂತದ್ದು. ತಕ್ಷಣ ಅವ್ರನ್ನ ನಗರನಹಳ್ಳಿ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿರುವಂತದ್ದು. ಕಟ್ಟಿ ನಂತರ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ವಿಚಾರವನ್ನು ಮುಟ್ಟಿಸಿದ್ದಾರೆ. ಸ್ಥಳೀಯ ಪೊಲೀಸ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತದ್ದು. ನಗರನಹಳ್ಳಿಯ ಸುತ್ತಮುತ್ತಲ ಭಾಗದಲ್ಲಿ ಮಾಯಗೌಡನ ಹಳ್ಳಿ ಆಗಿರ್ಬೋದು, ನಗರನಹಳ್ಳಿ ಆಗಿರ್ಬೋದು, ಆ ಭಾಗದಲ್ಲಿ ಸಾಕಷ್ಟು ಹಸುಗಳ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಳ್ಳಿ ಮೈಸೂರು ಪೊಲೀಸರಿಗೆ ಹಸುಗಳು ಕಳ್ಳತನ ಆಗ್ತದೆ, ಎಮ್ಮೆಗಳು ಕಳ್ಳತನ ಆಗ್ತದೆ ಅನ್ನುವ ದೂರನ್ನು ಕೂಡ, ಅಂದ್ರೆ ಆ ಸೂಚನೆಯನ್ನು ಕೂಡ ಹೇಳಿದ್ರು ಗ್ರಾಮಸ್ಥರು. ಆದ್ರೆ ಪೊಲೀಸರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅನ್ನುವ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ನಗರನಹಳ್ಳಿಯ ಗ್ರಾಮಸ್ಥರಲ್ಲಿ ಒಂದಿಷ್ಟು ಬಿಗುವಿನ ವಾತಾವರಣ ಕೂಡ ಉಂಟಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಯಾಕಂತಂದ್ರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ
ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. DR ವಾಹನ ಕೂಡ ಸ್ಥಳಕ್ಕೆ ಹೋಗಿರುವಂತದ್ದು. ಕಳ್ಳರನ್ನು ನಮ್ಮ ಕೈಗೊಪ್ಪಿಸಿ ಅನ್ನುವ ಪಟ್ಟನ್ನು ಕೂಡ ಗ್ರಾಮಸ್ಥರು ಹಿಡಿದಿರುವಂತದ್ದು. ಯಾಕಂತಂದ್ರೆ ಈಗಾಗ್ಲೇ ಈ ಭಾಗದಲ್ಲಿ ಸಾಕಷ್ಟು ಕಳ್ಳತನ ಆಗ್ತಾ ಇತ್ತು. ಕಳ್ಳತನ ಆದ್ರೂ ಕೂಡ ಪೊಲೀಸರು ಎಚ್ಚೆತ್ಕೊಂಡಿಲ್ಲ. ಈಗ ಸದ್ಯಕ್ಕೆ ಶಕಿ ಎಂಬುವ ಆ ಟೀಮ್ ಏನಿದೆ, ಆ ಟೀಮ್ ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆತ ಯಾವ ಊರು, ಯಾವ ಜಿಲ್ಲೆಗೆ ಸೇರಿದವನು ಅನ್ನೋದನ್ನ ಪೊಲೀಸರು ತನಿಖೆ ವೇಳೆ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಒಟ್ಟಾರೆ ಗ್ರಾಮಸ್ಥರು ಮತ್ತೆ ಪೊಲೀಸರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಗಿರುವಂತದ್ದು. ಪೊಲೀಸರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಅಂದ್ರೆ ಗ್ರಾಮಸ್ಥರನ್ನ ಮನವೊಲಿಸ್ಲಿಕ್ಕೆ ಈ ರೀತಿಯ ಕಳ್ಳತನ ಆಗೋದಿಲ್ಲ, ಆಗದ ರೀತಿಯಲ್ಲಿ ನಾವು ಕೂಡ ಅವರಿಗೆ ಸರಿಯಾದಂತಹ ಒಂದು ಕಾನೂನು ಪ್ರಕಾರ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಪೊಲೀಸರ ವಾಹನವನ್ನು ಕೂಡ ಸುತ್ತುವರೆದಿರುವಂತದ್ದು. ಸ್ಥಳದಲ್ಲಿ ಏನು ಪ್ರತಿಭಟನೆಯನ್ನು ಕೂಡ ಅಂದ್ರೆ ಕಳ್ಳರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವ ಮೂಲಕ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ನಗರನಹಳ್ಳಿ ಗ್ರಾಮಸ್ಥರಲ್ಲಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಸುಮಾರು 1,000ಕ್ಕೂ ಹೆಚ್ಚು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಕೂಡ ಈಗಾಗಲೇ ಸೇರಿರುವಂತದ್ದು. ಪೊಲೀಸರ ವಾಹನಗಳನ್ನು ಕೂಡ ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಈ ತರದ ಪ್ರಕರಣಗಳು ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಒಡವೆ, ವಸ್ತ್ರ, ಆಭರಣ ಆಯ್ತು, ಈಗ ಹಸುವಿನ ಕಳ್ಳತನಕ್ಕೂ ಕೂಡ ಈಗಾಗಲೇ ಇಲ್ಲಿನ ಈ ಟೀಮ್ ಏನಿದೆ, ಈ ಟೀಮ್ ಕೂಡ ಈಗಾಗಲೇ ಇಳಿದಿರುವಂತದ್ದು. ಇವರಿಗೆ ಯಾವೆಲ್ಲ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರಬೇಕು ಅನ್ನುವ ಪಟ್ಟನ್ನು ನಗರನಹಳ್ಳಿಯ ಗ್ರಾಮಸ್ಥರು ಬಿಗಿ ಪಟ್ಟನ್ನು ಹಿಡಿದಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಗ್ರಾಮದಲ್ಲಿ 1:30 ಗಂಟೆಯಲ್ಲಿ ಸಬ್ಬಿ ಮತ್ತು ಇತರ ಗ್ಯಾಂಗ್ನವರು ನಮ್ಮ ನಗರಹಳ್ಳಿ ಪಂಚಾಯತಿಯಲ್ಲಿ ಕಲ್ಪನಾ ಮಾಡ್ತಾರೆ. 1:30 ಹಿಡಿದಿದ್ದೀವಿ ಅಂತ ಪೊಲೀಸರು ಬಯಸ್ತಾ ಇದ್ದೀವಿ. ಕ್ರಮ ತಗೋಬೇಕು ಅವ್ರ ಮೇಲೆ. ಅವನೊಂದು ಸಭೆಯನ್ನು ನಿಜವಾಗ್ಲೂ ಗಡೀಪಾರು ಮಾಡಬೇಕು. ಅವರು ಇಡೀ ಸುತ್ತಳಲ್ಲೇ ಕಳ್ತನ ಮಾಡ್ತಾ ಇದ್ದಾರೆ. ಎಮ್ಮೆ ದನ ಹೊಡೆಯೋದು, ರೈತರು ಮತ್ತೆ ಇದು ಬೀರವಳ್ಳಿ ಪಂಚಾಯತಿ, ದೊಡ್ಡಹಳ್ಳಿ ಪಂಚಾಯತಿ, ಮತ್ತೆ ಶ್ರವಣ ಪಂಚಾಯತಿ, ದೊಡ್ಡ ಪಂಚಾಯತಿ, ಎಲ್ಲ ಪಂಚಾಯತಿನೂ ಬರೀ ದನ, ಎಮ್ಮೆ, ಹಸು ಕದಿಮಾರಿ ಇವರು ಇಂಥವ್ರ ಕುರಿ ಎಲ್ಲನೂ ಕರೀತಾರೆ. ಇಂಥವ್ರನ್ನ ಗಡೀಪಾರು ಮಾಡಬೇಕು. ದಯಮಾಡಿ ರೈತರಿಗೆ ರಕ್ಷಣೆ ಕೊಡಬೇಕು. ಮತ್ತೆ ದರೋಡೆಕಾರರಿಗೆ ಇರಬಾರ್ದು. ಇಂಥವ್ರನ್ನ ಪೊಲೀಸರು ರಕ್ಷಣೆ ಕೊಡ್ತಾನೆ ಅವ್ರಿಗೆ ಗಡೀಪಾರು ಮಾಡಬೇಕು ಅಂತ. ಹಳ್ಳಿ ಮೈಸೂರು ಪೇಷಂಟ್ ಹೋದ್ರೆ ನಾವು ಕೊಟ್ಟಿ ಸಾಕಾಗೋಯ್ತಾರೆ. ನೋಡಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕ್ರಮನ ಒಂಚೂರು ಮಾತಾಡೋ ಕ್ರಮ ತಗೊಂಡು ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಾವು ಜಾಸ್ತಿ ಕಳ್ತನ ಮಾಡ್ತಾ ಇದ್ದಾರೆ. ಭಾರಿ ಕಷ್ಟ